ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 2026 ಗುರು ಬದಲಾವಣೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಸೊ ತುಲಾ ರಾಶಿಯವರಿಗೆ 2026 ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಗಳೇ ನಿಮ್ಮನ್ನು ನೋಡ್ಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗತ್ತೆ, ನೀವು ಯಾವ್ದಾದ್ರು ಬೇರೆ ಸಿಟೀಸ್ಗೂ ಅಪಾಯಿಂಟ್ಮೆಂಟಿಗೆ ಬಂದರೆ ಒಳ್ಳೆಯದು ಅಂತ. ಅದಕ್ಕೋಸ್ಕರ ನಾವು ಹೈದರಾಬಾದ್ ಬರ್ತಾ ಇದ್ದೀವಿ, ವಿಜಯವಾಡ ಬರ್ತಾ ಇದ್ದೀವಿ, ಚೆನ್ನೈ ಬರ್ತಾ ಇದ್ದೀವಿ, ಮುಂಬೈ ಮತ್ತು ಡೆಲ್ಲಿ ಬರ್ತಿದ್ದೀವಿ. ರೆಗ್ಯುಲರ್ ಬೆಂಗಳೂರಲ್ಲಿ ಸಿಗ್ತೀವಿ ಅಪಾಯಿಂಟ್ಮೆಂಟ್ಗೆ. ಸೊ ಅದರಿಂದ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಈ ಕೂಡಲೇ ಕರೆ ಮಾಡಿ ಟೆಂಟೇಟಿವ್ ಡೇಟ್ಸ್ ನಾನು ಯಾವಾಗ ಬರ್ತಿದ್ದೀನಿ ಅಂತ ಕೇಳಿಕೊಂಡು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಆಸ್ಟ್ರಾಲಜಿ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ವಾಸ್ತು ಬಗ್ಗೆ ಯಾವುದೇ ರೀತಿ ಕನ್ಸಲ್ಟೇಷನ್ ಅಂದರೆ ತಗೋಬೋದು. ಯಾಕಂದರೆ ನಮ್ಮದೇ ನ್ಯೂಮರೋ ವಾಸ್ತು ಆಸ್ಟ್ರೋ ಸೈನ್ಸ್ ಅಂತ ನಾವು ಇದು ಮೂರನ್ನು ಕ್ಲಬ್ ಮಾಡಿ ಹೇಳ್ತಿದ್ವಿ. ಓಕೆ, ಇದು ಯಾರು ಹೇಳಲ್ಲ. ಆಸ್ಟ್ರಾಲಜಿ ಅಂದರೆ ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಅಂದರೆ ವಾಸ್ತು, ಇದೇ ಇರುತ್ತೆ ಕನ್ಸಲ್ಟೇಷನ್. ಇವು ಮೂರನ್ನು ಆರ್ಟಿಕ್ಯುಲೇಟ್ ಮಾಡಿ ನಾವು ಹೇಳ್ತೀವಿ. ಅದರಿಂದ ನಿಮ್ಮ ಮನೆಯ ಬಗ್ಗೆ, ಮನೆಯ ವಾಸ್ತು, ಲಕ್ಕಿ ಡೈರೆಕ್ಷನ್ಸ್ ಬಗ್ಗೆ, ಆಮೇಲೆ ನಿಮಗೆ ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ ಯಾವುದು, ನೀವು ಯಾವ ಪರ್ಟಿಕ್ಯುಲರ್ ವೆಹಿಕಲ್ ನಂಬರ್ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ, ಸೊ ಯಾವ ಕಲರ್ ಕಾಂಬಿನೇಷನ್ ಇದ್ದರೆ ಒಳ್ಳೆಯದಾಗುತ್ತೆ, ಬಿಸ್ನೆಸ್ ಕಾರ್ಡ್ ಲೇಔಟ್ ಯಾವ ಥರ ಇರಬೇಕು, ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಲೋಗೋ ಹೇಗಿರಬೇಕು, ಪರ್ಸ್ನಲ್ ಬಿಸ್ನೆಸ್ ಕನ್ಸಲ್ಟೇಷನ್ ಎಲ್ಲ ಕೂಡ ನೀವು 1 to 1 ನನ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಲಿಮಿಟೆಡ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಭಾಳಷ್ಟು ಜನ ಗುರುಜಿ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿದ್ದೀವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿದ್ದೀವಿ, ವಾಸ್ತು ಕನ್ಸಲ್ಟೇಷನ್ ಮಾಡಿದ್ದೀವಿ, ಈವನ್ ಟಾರೆಟ್ ರೀಡಿಂಗ್ ಕೂಡ ಮಾಡಿದ್ದೀವಿ ಗುರುಜಿ, ಆದರೂ ನಮಗೆ ಏನು ಅಂತ ರಿಸಲ್ಟ್ ಸಿಕ್ಕಿಲ್ಲ. ಫೆಡಪ್ ಆಗಿಬಿಟ್ಟು ನಮ್ಮ ಮನೆ ಬರ ಇದ್ದಂಗೆ ಆಗಲಿ ಹೋಗು ಅನ್ನೋ ರೀತಿ ಆಗ್ಬಿಟ್ಟಿದ್ದೀವಿ ಅನ್ನೋರು ಯಾರಾದರೂ ಇದ್ದರೆ ಅಂಥವ್ರಿಗೋಸ್ಕರನೇ ಡಿಸೈನ್ ಮಾಡಿರೋದು ನ್ಯೂಮರೋ ವಾಸ್ತು ಆಸ್ಟ್ರೋ 3 ದಿನದ ವರ್ಕ್ಶಾಪ್. ಓಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್, ಫ್ರೈಡೇ, ಸಾಟರ್ಡೆ, ಸಂಡೇ. ಓಕೆ, ಸೊ ಈ ಎಲ್ಲ ಸಿಟೀಸಲ್ಲಿ ನಡೆಯುತ್ತೆ. ಬೆಂಗಳೂರಲ್ಲಿ ನಡೆಯುತ್ತೆ, ಆಮೇಲೆ ಚೆನ್ನೈನಲ್ಲಿ ನಡೆಯುತ್ತೆ, ಹೈದರಾಬಾದಲ್ಲಿ ನಡೆಯುತ್ತೆ, ಮುಂಬೈ, ಡೆಲ್ಲಿಯಲ್ಲಿ ನಡೆಯುತ್ತೆ, ಓಕೆ, ವಿಜಯವಾಡದಲ್ಲಿ ನಡೆಯುತ್ತೆ. ಸೊ ನೀವು ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೋಬೋದು. ಟೆಂಟೇಟಿವ್ ಡೇಟ್ಸ್ ಎಲ್ಲ ನನ್ನ ಅಸಿಸ್ಟೆಂಟ್ಸ್ ನಿಮ್ಗೆ ಹೇಳ್ತಾರೆ. ಈ 3 ದಿನದ ವರ್ಕ್ಶಾಪ್ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ 100% ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಓಕೆ, ಲೈಫೇ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ಸು ಆಗುತ್ತೆ. ಇದರಲ್ಲಿ ನಮ್ಮ 30 ವರ್ಷದ ಅನುಭವವಾದಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ಆಮೇಲೆ ವಾಲ್ಯೂಮ್ 4, ಈ 4 ಪುಸ್ತಕಗಳನ್ನ ನಿಮಗೆ ಕೋರ್ಸ್ ಮೆಟೀರಿಯಲ್ ಕೊಡ್ತಾ ಇದ್ವಿ. ಇದರಲ್ಲಿ ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ನಾಡಿ ಆಸ್ಟ್ರಾಲಜಿ, ಅದ್ರ ಜೊತೆ ಪಾಮಿಸ್ಟ್ರಿ, ಆಮೇಲೆ ಟಾರೆಟ್ ಪಿಕ್ಚರ್ನ ತೋರಿಸಿ ಆ ನೇಮ್ ನಂಬರ್ಸ್ ಹೇಗಿರಬೇಕು, ಕಾಲಿಂಗ್ ನೇಮ್ ನಂಬರ್ ಆ್ಯಂಡ್ ದೆನ್ ಹಾರಿಜಾಂಟಲ್ ವ್ಯಾಲ್ಯೂ, ಪಿರಮಿಡ್ ವ್ಯಾಲ್ಯೂ ಹೇಗಿರಬೇಕು ಅನ್ನೋದು ಕೂಡ ಇದರಲ್ಲಿ ತಿಳಿಸ್ಕೊಡ್ತೀವಿ. ಇದ್ರ ಜೊತೆಗೆ ಕುಂಡಲಿನಿ ಯೋಗವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ವಿ. ಮೂಲಾಧಾರದಿಂದ ಕುಂಡಲಿನಿ ಶಕ್ತಿನ ಆಜ್ಞಾ ಚಕ್ರ, ಸಹಸ್ರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ವಿ. ಇದು ಎಲ್ಲದ್ರ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಈಚೆ ಬರೋದು ಹೇಗೆ, ವಾಮಾಚಾರದಿಂದ ಈಚೆ ಬರೋದು ಹೇಗೆ, ತಂತ್ರದಿಂದ ಈಚೆ ಬರೋದು ಹೇಗೆ, ನಿಮಗೆ ಮುಖವಶೀಕರಣ ಆಗಬಾರ್ದು, ಮುಖಾಕರ್ಷಣೆ ಇರಬಾರ್ದು, ವಾಕ್ಚಾತುರ್ಯ ಇರಬಾರ್ದು, ಲಕ್ಷ್ಮೀ ಕಟಾಕ್ಷ ಇರಬಾರ್ದು ಅಂತ ಭಾಳಷ್ಟು ಜನ ಬಂಧಿಸಿಟ್ಟಿರ್ತಕ್ಕಂಥದ್ದು, ಕಟ್ ಹಾಕಿರ್ತಕ್ಕಂಥದ್ದೆಲ್ಲ ಇರುತ್ತೆ. ಆ ಕಟ್ಟನ್ನ ಒಡೆದು ಈಚೆ ಬರೋದು ಹೇಗೆ, ಇದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, 24 ಸೀಟೇ ಅದರಲ್ಲಿ ಏನಿದೆ, ಒಂದು ಸೆಷನ್ಗೆ 24 ಸೀಟ್ ಮೇಲೆ ಇಲ್ಲ. ಅದರಿಂದ ನೀವು ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದೊಳಗೋಣ ಬನ್ನಿ. 2/6/2026 ಮಂಗಳವಾರ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಪ್ರವೇಶ. ಹತ್ರ 1 ವರ್ಷ ಅಲ್ಲಿರ್ತಾರೆ, 2027 ಜೂನ್ವರೆಗೂ. ಸೊ ಅದು ತುಲಾ ರಾಶಿಯವ್ರಿಗೆ ಹೇಗಿರುತ್ತೆ? ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 70% ಚೆನ್ನಾಗಿರುತ್ತೆ. ಓಕೆ, ಒಂದು 30% ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಆಮೇಲೆ ಮಾತಾಡೋಣ. 70% ಏನು ಚೆನ್ನಾಗಿರುತ್ತೆ, ಯಾವ ಬೇಸ್ ಮೇಲೆ ಹೇಳ್ತಾ ಇದ್ವಿ? ಪ್ಲಾನೆಟರಿ ಪೊಸಿಷನ್ ನೋಡಿ. ತುಲಾ ರಾಶಿಗೆ ಅಧಿಪತಿ ಬಂದು ಶುಕ್ರ 9ನೇ ಮನೆಯಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ. ಆಮೇಲೆ ಭಾಗ್ಯಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲೇ ಇದ್ದಾನೆ ಮಿಥುನ ರಾಶಿಯಲ್ಲಿ.
ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ಸೊ 9ನೇ ಮನೆಯಲ್ಲಿರ್ತಕ್ಕಂಥ ಈ ಗ್ರಹದ ಪ್ಲಾನೆಟರಿ ಪೊಸಿಷನ್ ಹೇಳಿದ್ರೆ ಗುರು ಬದಲಾವಣೆ ಆಗೋ ಸಮಯದಲ್ಲಿ ತುಲಾರಾಶಿಯವರಿಗೆ 70% ಒಳ್ಳೇದಾಗುತ್ತೆ. ಇನ್ನೆಲ್ಲ ಆಸ್ಪೆಕ್ಟ್ ಫಿಸಿಕಲಿ, ಮೆಂಟಲಿ, ಓಕೆ, ಫಿನಾನ್ಷಿಯಲ್ ಎಲ್ಲ. 10ನೇ ಮನೆಗೆ ಗುರು ಬರ್ತಿದ್ದಾನೆ. 10ನೇ ಮನೆ ಅನ್ನೋದು ಕರ್ಮಸ್ಥಾನ. ಕರ್ಕಟಕ ರಾಶಿ ಅನ್ನೋದು ಕರ್ಮಸ್ಥಾನ. ಕರ್ಮಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಇರೋದು, ಯಾವತ್ತು ಉಚ್ಚ ಸ್ಥಿತಿಯಲ್ಲಿ ಇರೋ ಗ್ರಹಗಳು ಯಾವತ್ತು ಎಲ್ಲರಿಗೂ ಬೆನಿಫಿಟೇ ಮಾಡುತ್ತೆ. 10ನೇ ಮನೇಲಿ ಗುರು ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಬಹಳ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬರುತ್ತೆ. ವ್ಯಾಪಾರ ಮಾಡೋರಿಗೆ, ಕೆಲಸ ಕಾರ್ಯಗಳು ಮಾಡೋರಿಗೆಲ್ಲ ಪ್ರಾಫಿಟ್ ಎಲ್ಲ ಉಂಟು. ವಲಸೆ ಹೋಗ್ತಕ್ಕಂಥದ್ದಕ್ಕೆ ಚಾನ್ಸ್ ಎಷ್ಟಿರುತ್ತೆ, ಮೈಗ್ರೇಷನ್ ಹೋಗೋದಕ್ಕೆ ಚಾನ್ಸ್ ಎಷ್ಟಿರುತ್ತೆ. ಒಂದೇ ಡಿಸ್ಟಿಕಲ್ಲಿ ಒಂದು ಬ್ರಾಂಚ್ ಇಟ್ಕೊಂಡಿರ್ತಾರೆ, ಇನ್ನೊಂದು 10 ಡಿಸ್ಟಿಕಲ್ಲಿ ಇವರು ಎಕ್ಸ್ಪೆನ್ಷನ್ಸ್ ಮಾಡ್ಬೋದು. ಇವೆಲ್ಲವೂ ಚಾನ್ಸ್ ಇದೆ. ಕರ್ಮಸ್ಥಾನದಲ್ಲಿ ಗುರು ಖಂಡಿತವಾಗ್ಲೂ ಕರ್ಮದಲ್ಲಿ ಮಾಡ್ತಕ್ಕಂಥ ಕರ್ಮದಲ್ಲಿ ಒಳ್ಳೊಳ್ಳೆ ಐಡಿಯಾಸ್, ಹೊಸ ಹೊಸ ಐಡಿಯಾಸ್ ಎಲ್ಲ ಬರುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಂಡು ಒಂದು ಇನ್ಕಮ್ನ 5-6 ಇನ್ಕಮ್ ಮಾಡ್ಕೋಬೋದು. ಆ ಚಾನ್ಸಸ್ ಎಲ್ಲ ಉಂಟು. ಆಮೇಲೆ 7ನೇ ಅಧಿಪತಿ ಮಂಗಳ ಗ್ರಹ 7ನೇ ಮನೆಯಲ್ಲೇ ಇದ್ದಾನೆ, ಸ್ವಂತ ಮನೆಯಲ್ಲಿ, ಅದು ಒಳ್ಳೆಯದೇ. 11ನೇ ಮನೇಲಿ ಗುರು. 11ನೇ ಮನೇಲಿ ಗುರು ಇರತಕ್ಕಂಥದ್ದು ಬಂದು ಲಾಭಸ್ಥಾನದಲ್ಲಿ ಗುರು ಭಾರಿ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಗೊತ್ತು ಏಕದಶ ಸ್ಥಾನ ಕೋಟಿ ದೋಷ ನಿವಾರಣ ಅಂತ. 5ನೇ ಮನೇಲಿ ರಾಹು ಒಂದು ಸ್ವಲ್ಪ ಸುಮಾರು. ಆಮೇಲೆ 6ನೇ ಮನೇಲಿ ಶನಿ, ಅದು ಒಂದು ಸ್ವಲ್ಪ ಸುಮಾರೇ. 11ನೇ ಅಧಿಪತಿ ಲಾಭಸ್ಥಾನ ಅಧಿಪತಿ 8ನೇ ಮನೇಲಿರೋದು, ಅದು ಸ್ವಲ್ಪ ಸುಮಾರೇ. 10ನೇ ಅಧಿಪತಿ 3ನೇ ಮನೇಲಿರೋದು ಸುಮಾರಾದಂಥ ಪ್ಲಾನೆಟರಿ ಪೊಸಿಷನ್. ಆಗ ರಾಹು, ಚಂದ್ರ, ಶನಿ ಮತ್ತು ಸೂರ್ಯ ಈ ಗ್ರಹಗಳು ಮಾತ್ರ ಸ್ವಲ್ಪ ತೊಂದರೆ ಕೊಡ್ಬೋದು. ಒಂದು 30% ಹೇಳಿದ್ನಲ್ಲ, ಆ 30%. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತೆ 70%. ಇವಾಗ ಫಸ್ಟ್ ಕ್ಯಾಟಗರಿ ಎಜುಕೇಷನ್ ನೋಡೋಣ. ಸೊ 4ನೇ ಅಧಿಪತಿ ಶನಿ ಬಂದು 6ನೇ ಮನೆಯಲ್ಲಿರೋದ್ರಿಂದ ಎಜುಕೇಷನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕಾಮನ್ ಆಗಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಮಕ್ಕಳಿಗೆಲ್ಲ ಏನಂತ ತೊಂದರೆ ಆಗಲ್ಲ. ಈ ಗ್ರಾಜುಯೇಷನು, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡ್ತಿರ್ತಾರಲ್ಲ, PUC ಇದ್ರ ಮೇಲೆಲ್ಲ ಓದ್ತಿರ್ತಕ್ಕಂಥವ್ರು, ಆ ಥರ ಮಕ್ಕಳು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಕ್ಕಳು ಆ ಏಜ್ ಗ್ರೂಪಲ್ಲಿ ಇದ್ದರೆ ಅವರು ಏನಾದರೂ ಬ್ಯಾಡ್ ಕಂಪನಿ, ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಂಡು ತಂದೆ ತಾಯಿಗಳಿಗೆ ಸ್ಕೂಲಿಂದ, ಕಾಲೇಜಿಂದೆಲ್ಲ ನೋಟಿಸ್ಗಳು ಬಂದು ಮಾತುಕತೆ ಇದೆಲ್ಲ ಆಗ್ತಕ್ಕಂಥದ್ದು, ಇವೆಲ್ಲ ಚಾನ್ಸಸ್ ಉಂಟು. ಇದರಿಂದ ಮನಸ್ಸಿಗೆ ಗಾಸಿ ಆಗ್ಬೋದು. ಅದರಿಂದ ಹೈಯರ್ ಎಜುಕೇಷನ್ ಮಾಡ್ತಿರ್ತಕ್ಕಂಥ ಮಕ್ಕಳ ಬಗ್ಗೆ ತಂದೆ ತಾಯಿ ಸ್ವಲ್ಪ ಕೇರ್ ಇಡಿ. ಅದರಲ್ಲಿ ಬೆಳಗ್ಗೆ ಹೋಗಿ ಕಾಲೇಜ್ಗೆ ಸಂಜೆ ಬಂದ್ಬಿಡ್ತಾನೆ ಅಂದರೆ ಸ್ವಲ್ಪ ಪರವಾಗಿಲ್ಲ, ಮಾನಿಟರಿಂಗ್ ಮಾಡೋದು ಈಸಿ. ಹಾಸ್ಟೆಲಲ್ಲಿ ಓದ್ತಿದ್ದಾನೆ, ಬೇರೆ ಡಿಸ್ಟಿಕಲ್ಲಿ ಓದ್ತಿದ್ದಾನೆ, ಒಂದು 15 ದಿನಕ್ಕೆ ಒಂದ್ಸತಿ ಬಂದು ಹೋಗ್ತಾನೆ ಮನೆಗೆ, ಇಲ್ಲ ಬೇರೆ ಸ್ಟೇಟಲ್ಲಿ ಓದ್ತಾ ಇದ್ದಾನೆ, ಸೊ ಬೇರೆ ಕಂಟ್ರಿಯಲ್ಲಿ ಓದ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ನಿಗಾ ಜಾಸ್ತಿ ಇಡಬೇಕು. ಇಲ್ಲಾಂದರೆ ಯಾವುದೇ ರೀತಿ ಇನ್ಫ್ಯಾಕ್ಚುಯೇಷನ್ಸು, ಒಂದು ಲವ್ ಅಫೇರು ಈ ಥರದ್ದೆಲ್ಲ ಏನೇನೋ ತಗೊಂಡು ನನ್ನ ಮಗಳ ಇವ್ರಲ್ಗ ಈ ಥರ ಇಲ್ವಲ್ಲ, ಇಷ್ಟು ಬಂಗಾರದಂತ ಇದ್ದವ್ರು ಹಿಂಗಾಯ್ತಲ್ಲ ಅಂತ ಹೇಳ್ತಕ್ಕಂಥದ್ದು ಬರ್ಬೋದು. ಅದು ಬಿಟ್ಟರೆ ಎಜುಕೇಷನ್ ರಿಲೇಟೆಡ್ ಮಾಮೂಲಾಗಿ ಚೆನ್ನಾಗಿ ಓದ್ತಾರೆ, ಪರ್ಸೆಂಟೇಜ್ ಅದೆಲ್ಲ ಇರುತ್ತೆ. ಇದೊಂದೇ ಒಂದು ಕ್ಯಾಟಗರಿ ಪೀಪಲ್ಗೆ ಬಂದ್ಬಿಡ್ಬೋದು, ಅದನ್ನು ಸ್ವಲ್ಪ ಕೇರ್ ತಗೊಳ್ಳಿ. ಅದು ಬಿಟ್ಟು ಇನ್ನು ಕೆರಿಯರ್ ಅಂದಾಗ 3 ವಿಧವಾದಂಥ ಕೆರಿಯರ್. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಖಂಡಿತವಾಗ್ಲೂ ಭಾರಿ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಎಷ್ಟೋ ಸರಿ ಕೆಲಸನ ಬಿಟ್ಟು ಸ್ವಿಚ್ ಆನ್ ಮಾಡಬೇಕು ಅಂದ್ಕೊಂಡಿರ್ತೀರಾ, 10ನೇ ಮನೇಲಿ ಗುರು ಬಂದ್ರಿಂದ ಈಗ ಸ್ವಿಚ್ ಆನ್ ಆಗ್ಬೋದು. 5 ವರ್ಷ ಆಯಿತು ಇದು ಬಿಟ್ಟು ಬೇರೆ ಜಾಗಕ್ಕೆ ಹೋಗೋಣ, ಇಲ್ಲಿ ಸ್ಕೇಲ್ ಕಮ್ಮಿ ಇದೆ ಸ್ಯಾಲ್ರಿ ಇದು ಅಂತ ಅಂದ್ಕೊಂಡಿರ್ತೀರಾ. ಇವಾಗ ಆ ಥರ ಬಿಟ್ಟು ನೋಡಿ, ಖಂಡಿತವಾಗ್ಲೂ ಬೇರೆ ಡಿಸ್ಟಿಕ್ಗೆ ಹೋಗ್ಬೋದು, ಮೈಗ್ರೇಷನ್, ಬೇರೆ ಸ್ಟೇಟ್ಗೆ ಹೋಗ್ಬೋದು, ಬೇರೆ ಕಂಟ್ರಿಗೂ ಇವತ್ತು ಹೋಗ್ಬೋದು. ಸೊ ಒಳ್ಳೆ ಪ್ರಮೋಷನ್ಸ್, ಒಳ್ಳೆ ಟ್ರಾನ್ಸ್ಫರ್ಸ್ ನೀವು ಇಷ್ಟಪಟ್ಟಂಗೆ ಆಗುತ್ತೆ, ಮಾಡಿ. ಬಿಸ್ನೆಸ್ ಮಾಡೋರಿಗಂತೂ ಭಾರಿ ಲಾಭ ಇದೆ. ಯಾಕಂದರೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ಫ್ರಮ್ ವೆಜಿಟೇಬಲ್ ಮಾರೋರಿಂದ ಹಿಡಿದು ಬಂಗಾರ ಮಾರೋರ್ವರೆಗೂ ಭಾರಿ ಒಳ್ಳೆ ಲಾಭ ಉಂಟು. ಬೈಯಿಂಗ್, ಸೆಲ್ಲಿಂಗ್, ಲ್ಯಾಂಡ್ ತಗೋಬೋದು, ಲ್ಯಾಂಡ್ ಮಾರಾಟ ಮಾಡ್ಬೋದು, ಮನೆ ಕಟ್ಬೋದು, ಮನೆ ತಗೊಳ್ಳೋ ಯೋಗ ಇದೆ. ಸೊ ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ಗುಪ್ತ ಧನ ಆಗಮನ, ಸೊ ಅದರಿಂದ ಲಾಟ್ರಿ ಯೋಗ ಇದೆ, ಲಾಟ್ರಿ ಕೊಂಡ್ಕೋಬೋದು. ಸೊ ವೆಹಿಕಲ್ಸ್ ಕೊಂಡ್ಕೋಬೋದು, ಬಂಗಾರ ಅಡ್ಬಿಟ್ಟು ಬಂಗಾರ ವಾಪಸ್ ತರ್ಬೋದು, ಬಂಗಾರ ಕೊಂಡ್ಕೊಳ್ಳೋ ಯೋಗ ಇದೆ. ಇವೆಲ್ಲವೂ ಯಾಕಂದರೆ 3ನೇ ಅಧಿಪತಿ 10ನೇ ಅಧಿಪತಿ ಇಂಟರ್ಎಕ್ಸ್ಚೇಂಜ್ ಆಗಿದ್ದಾರೆ. ಸೊ ಕೆಲಸದಿಂದ ಪ್ರಯತ್ನದಿಂದ ಕೆಲಸ, ಅದರಿಂದ ಅದು ಒಳ್ಳೆಯದೇ. ಚಂದ್ರನ ಮನೆಯಲ್ಲಿ ಗುರು ಮನೆಯಲ್ಲಿ ಚಂದ್ರ ಇರೋದು, ಸೊ ಇದೆಲ್ಲವೂ ಪ್ರಾಫಿಟಬಲ್ ಆಗುತ್ತೆ. ಇನ್ನು ಗೌರ್ಮೆಂಟ್ ಸೆಕ್ಟರ್ವರೆಗೆ ನಾವು ಮೊದಲೇ ಹೇಳ್ಬಿಡ್ತೀವಿ, ದ್ವಾದಶ ರಾಶಿಗಳಿಗೂ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಇರೋವರೆಗೂ ಸ್ವಲ್ಪ ತೊಂದರೆಗಳಾಗೋದಕ್ಕೆ ಹೆಚ್ಚು ಚಾನ್ಸಸ್ ಇರೋದ್ರಿಂದ ಸಿಂಹ ರಾಶಿಯಲ್ಲಿ ಇದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸರ್ಕಾರದ ಕರ್ಮಚಾರಿಗಳು ಖಂಡಿತವಾಗ್ಲೂ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್ವರೆಗೂ, ಕಾರ್ಪೊರೇಟರ್ ಟು ಮಿನಿಸ್ಟರ್ವರೆಗೂ ಬೌಂಡ್ರಿಯಲ್ಲೇ ಕೆಲಸ ಮಾಡಬೇಕು. ಬೌಂಡ್ರಿ ಬಿಟ್ಟು ಸ್ವಲ್ಪ ಕ್ರಾಸ್ ಮಾಡಿದ್ರು ಅಂದರೆ ನೋಟಿಸು, ಎನ್ಕ್ವೈರಿ, ಸಸ್ಪೆನ್ಷನು, ಪನಿಷ್ಮೆಂಟ್ವರೆಗೂ ಆಗ್ಬೋದು. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಉತ್ತಮ ಸರ್ಕಾರದಲ್ಲಿ. ಇನ್ನು ನೆಕ್ಸ್ಟು ಮ್ಯಾರೇಜ್ ವಿಷಯಕ್ಕೆ ಅಂತ ನೋಡಿದಾಗ 7ನೇ ಮನೆಯಲ್ಲಿ ಮಂಗಳ ಗ್ರಹ, ಅದರಿಂದ ಕುಜ ಏನೇ ಇದ್ರೂ ಕೂಡ ಸ್ವಲ್ಪ ಹಾರ್ಚ್ ಪ್ಲಾನೆಟ್ ಅಲ್ವಾ, ರೆಡ್ ಪ್ಲಾನೆಟ್ ಅಂತ ಕರಿತೀವಿ ಕಲರಲ್ಲೂ ಕೂಡ, ಅದರಿಂದ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು.
ಸೊ ಮದುವೆಗೆ ಸಂತಾನಕ್ಕೆ ಇಲ್ಲ ಗುರುಗಳೇ 32 ಆಗೋಯ್ತು 34 ಆಗೋಯ್ತು ಅಂದರೆ ಡಬಲ್ ಚೆಕಪ್ ಟ್ರಿಪಲ್ ಚೆಕಪ್ ಮಾಡಬೇಕು. ಸಂಬಂಧ ಹೇಗೆ ಎತ್ತ, ಇವ್ರು ಹೇಳ್ತಿರೋ ಕ್ವಾಲಿಫಿಕೇಷನು, ಇವ್ರ ಫಿನಾನ್ಷಿಯಲ್ ಸ್ಟೇಟಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ ರೆಸ್ಯೂಮ್ ಅಂತ ಸ್ವಲ್ಪ 2 ಚೆಕಪ್ ಮಾಡ್ಕೊಂಡು ಹೋಗಿ. ಆಮೇಲೆ ಮಕ್ಕಳಿಗೋಸ್ಕರ ಯೋಚನೆ ಮಾಡ್ತಿರ್ತಕ್ಕಂಥವ್ರು 5ನೇ ಮನೇಲಿ ರಾಹು ಇರೋದ್ರಿಂದ ಸಂತಾನನೂ ಅಷ್ಟೇ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಗುರೂಜಿ ನ್ಯಾಚುರಲ್ ಆಗಿ ಆದರೆ ಓಕೆ ಬಿಟ್ಬಿಡಿ. ಈ IVFಗೆ ಹೋಗ್ತಿದ್ದೀನಿ, ಸ್ವಲ್ಪ ದುಡ್ಡು ಖರ್ಚು ಮಾಡಿ ಹೋಗ್ತಿದ್ದೀನಿ, ಸೆರಗಸೆಗೆ ಹೋಗ್ತಿದ್ದೀನಿ, ಅದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ. ಆ ಥರ ಇರೋರು ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ನೆಕ್ಸ್ಟ್ ಏನು, ಫಿನಾನ್ಷಿಯಲ್ ರಿಲೇಟೆಡ್ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದೀನಿ, ಬೈಯಿಂಗ್ ಸೆಲ್ಲಿಂಗ್ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದೀನಿ. ಸೊ ಈವನ್ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಮಾಡೋರ್ಗೂ ಪ್ರಾಫಿಟ್ ಇದೆ, ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಮಾಡೋರ್ಗೂ ಪ್ರಾಫಿಟ್ ಇದೆ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋ ಯೋಗ ಇದೆ, ಅಗ್ರಿಕಲ್ಚರು ಮಾಡಿಸ್ಬೋದು. ಸೊ ಎಲ್ಲ ರೀತಿಯೂ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ, ಯಾವುದು ಇದ್ರಲ್ಲಿ ಪ್ರಾಬ್ಲಮ್ ಕಾಣಿಸ್ತಿಲ್ಲ. ಓಕೆ, ದುಡ್ಡು ಕಾಸಿನ ಸಮಸ್ಯೆ ಅಂತೂ ಬರೋದಿಲ್ಲ ತುಲಾರಾಶಿಯವರಿಗೆ, ಚೆನ್ನಾಗಿರ್ತಾರೆ. 11ನೇ ಮನೇಲಿ ಕೇತು, ಲಾಟ್ರಿ ಯೋಗ ಕೂಡ ಹೇಳಿದ್ವಿ. ಇಲ್ಲಿ ಮೈನಸ್ ಪಾಯಿಂಟ್ ಏನು, 5ನೇ ಮನೇಲಿ ರಾಹು, ಎಗೈನ್ ಮಕ್ಕಳಿಂದ ತೊಂದರೆ. ಆಲ್ರೆಡಿ ಹೇಳಿದ್ದೀನಿ ಮಕ್ಕಳು ಪ್ರಾಬ್ಲಮ್ ಅಂತ. ಸೊ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಕ್ಕಳಿಂದ ಸ್ವಲ್ಪ ತೊಂದರೆಗೊಳಗಾಗ್ಬೋದು. ಅದರಿಂದ ಮಕ್ಕಳ ಬಗ್ಗೆ ತುಂಬ ನಿಗಾ ಇಡಿ. PUC ಮೇಲೆ ಇರ್ತಕ್ಕಂಥ ಮಕ್ಕಳು ಯಾರ್ಯಾರು ತುಲಾರಾಶಿಯವ್ರಿಗೆ ಇದ್ದಾರೋ ಎಂಥ ದೊಡ್ಡ ದೊಡ್ಡ ಗಂಡಾಂತರಗಳು ತೊಗೊಂಬಂದು ಕೂಡ ನಿಮ್ಗೆ ಇಟ್ಬಿಡ್ಬೋದು. ದಿಢೀರಂತ ಪೊಲೀಸಲ್ಲಿ ಕರ್ಕೊಂಡು ಹೋಗ್ಬಿಟ್ರು, ಸರ್ ನೋಡಿದ್ರೆ ಎನ್ಕ್ವೈರಿ ಅಂತ ಇದ್ದಾರೆ, ಏನೇನೋ ಮಾಡ್ಬಿಟ್ಟಿದ್ದೀನಿ ಅಂತಾರೆ, ಇವ್ರ ಮೇಲೆ ಇಲ್ದಿದ್ದೆಲ್ಲ ಅಲಿಗೇಷನ್ ಹಾಕ್ಬಿಟ್ಟಿದ್ದಾರೆ ಅಂತ. ಆ ಲೆವೆಲ್ಗೆ ಮಕ್ಕಳಿಂದ ಸ್ವಲ್ಪ ತೊಂದರೆ ಬರ್ಬೋದು. ಯಂಗ್ಸ್ಟರ್ಸು ಯಾರು ತುಲಾರಾಶಿಯವರ ಮಕ್ಕಳಾಗಿರ್ತಾರೆ ಸ್ವಲ್ಪ ಕೇರ್ ತಗೊಳ್ಳಿ. 5ನೇ ಮನೇಲಿ ರಾಹು ಒಳ್ಳೇದಲ್ಲ. ಅದೇ ಥರ ಅವರು 2 ವೀಲರು 4 ವೀಲರು ತುಂಬ ಕ್ರೇಜು ನನ್ನ ಮಗನಿಗೆ ಅಂತ ಹೇಳಿದ್ರೆ, ಮಗಳಿಗೆ ಅಂದರೆ ಈ ವರ್ಷ ಹೇಳ್ಬಿಡಿ, ಈ ವರ್ಷ ಮಾತ್ರ ನೀನು ಬೈಕ್ ತೊಗೊಂಡೋಗೋದು, ಕಾರ್ ತೊಗೊಂಡೋಗೋದು, ಇದೆಲ್ಲ ಒಂದು ವರ್ಷಕ್ಕೆ ಒಂದು 10 ಸಾರಿ ತೊಗೊಂಡೋಗ್ತೇನೆ ಯಾವುದಾದ್ರು ವೆಂಚರ್ಸ್ಗೆ ಅಂದರೆ, ಇವಾಗ 2-3 ಸಾರಿ ಇಳಿಸ್ಬಿಡಿ, ಒಂದು 70% ಕೊಡೋದಕ್ಕೆ ಹೋಗ್ಬಿಡಿ. ಸೊ ಅದರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು ಅವ್ರಿಗೆ, ಆಯುಷ್ಯಕ್ಕೆ ಆರೋಗ್ಯಕ್ಕೆ ಗಂಡಾಂತರ ಬರ್ಬೋದು. ಆ ಥರ ಏನಾದರೂ ಸರ್ಜರಿ, ಆಪ್ರೇಷನು, ಫ್ರ್ಯಾಕ್ಚರ್ ಮಾಡ್ಕೊಂಡ್ರೆ ಬೇಸರ ಅಲ್ವಾ, ಅದರಿಂದ ತೊಂದರೆಗಳಾಗ್ಬೋದು. 7ನೇ ಮನೇಲಿ ಕುಜ ಗಂಡ ಹೆಂಡತಿಯರ ನಡುವೆ ರಿಲೇಷನ್ಶಿಪ್ ಎಲ್ಲ ಹಾಳು ಮಾಡಿಬಿಡೋದಕ್ಕೆ ಚಾನ್ಸಸ್ ಉಂಟು. ಅದರಿಂದ ಭಾರಿ ಹುಷಾರಾಗಿರಬೇಕು. ಸ್ಲಿಪ್ ಆಫ್ ದ ಟಂಗ್, ಫ್ಯಾಮಿಲಿ ಫಸ್ಟ್ ಯಾವತ್ತು. ಸ್ಲಿಪ್ ಆಫ್ ದ ಟಂಗ್ ಏನಾದ್ರು ಒಂದು ಹೇಳ್ಬಿಟ್ವಿ ಅಂದರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಂಥವು ತುಂಬ ಒಳ್ಳೆ ರಿಲೇಷನ್ಶಿಪ್ ಇತ್ತು ರೀ ನನಗೆ, ಇವರು ನನ್ನ ಫ್ರೆಂಡ್ ಅಂತ ಏನಿಲ್ಲ ರೀ, ಇವ್ರು ನನ್ನ ಬ್ರದರ್ ಥರ, ಇವರು ನನ್ನ ಫ್ರೆಂಡ್ ಅಲ್ಲ ರೀ, ಇವ್ರು ನನ್ನ ಸಿಸ್ಟರ್ ಥರ, ಇವ್ರು ನನ್ನ ಫಾದರ್ ಥರ ಅಂತ ಹೇಳ್ತಕ್ಕಂಥವ್ರ ಜೊತೆ ಕೂಡ ಬಿಸ್ನೆಸ್ಸು, ವ್ಯಾಪಾರ, ವಹಿವಾಟುಗಳಲ್ಲಿ ದೊಡ್ಡ ಬಿರುಕುಗಳು ಬಿಟ್ಬಿಡ್ಬೋದು. ಅದರಲ್ಲಿ ಎಸ್ಪೆಷಲಿ ಗಂಡ ಹೆಂಡತಿರ ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಬಂದು 15-20 ವರ್ಷ ಸಂಸಾರ ಮಾಡಿರೋರು ಕೂಡ ದೂರ ಆಗ್ಬಿಡೋಣ ಅನ್ನೋ ರೀತಿ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಉಂಟು. ಮಂಗಳ ಗ್ರಹ, ಅದರಿಂದ ಅದನ್ನು ಸ್ವಲ್ಪ ಕೇರ್ ತಗೋಬೇಕು. ಲಾಭಸ್ಥಾನಾಧಿಪತಿ 8ನೇ ಮನೆಯಲ್ಲಿರೋದ್ರಿಂದ ಸೂರ್ಯ ಬೇರೆ ಅಲ್ವಾ, ಅದರಿಂದ ನೀವು ಅಷ್ಟೇ 2 ವೀಲರ್ 4 ವೀಲರ್ ತುಂಬ ಅಡ್ವೆಂಚರಸ್ ಆಗಿ ಟ್ರಕ್ಕಿಂಗ್ ಅದು ಇದು ಹೋಗ್ತೀನಿ ಅಂದರೆ ನೀವು ಅಷ್ಟೇ 70% ಕಡಿಮೆ ಮಾಡ್ಕೊಂಡು 30% ಬಂದ್ಬಿಡ್ಬೇಕು. ಇಲ್ಲಾಂದರೆ ನಿಮಗೂ ಕೂಡ ಮೇಜರ್ ಆಕ್ಸಿಡೆಂಟ್ಸ್ ಅದು ಇದು ನಡೆಯೋದಕ್ಕೆಲ್ಲ ಚಾನ್ಸಸ್ ಉಂಟು. ಸೊ ಹೆಲ್ತ್ ರೀತಿ ಸ್ವಲ್ಪ ಕೇರ್ ತಗೊಳ್ಳೇಬೇಕು. ತುಲಾರಾಶಿಯವ್ರಿಗೆ ಕಾಮನಾಗಿ ನಾವು ಹೇಳ್ತಿರ್ತೀವಿ, ಒಂದು ಇಡ್ಲಿ ಆಮೇಲೆ ಒಂದು ಚಪಾತಿ ಒಂದೇ ಇಷ್ಟು ಮುದ್ದೆ ತಿಂತಾರೆ ಅಂದರೂ ಕೂಡ ದಪ್ಪ ಆಗ್ಬಿಡ್ತಾರೆ. ಒಂದು ಇಡ್ಲಿ, ಅರ್ಧ ಮುದ್ದೆ, 2 ಚಪಾತಿ ತಿನ್ನೋರೆಲ್ಲ ದಪ್ಪ ಆಗೋಕ್ಕೆ ಚಾನ್ಸೇ ಇಲ್ಲ. ಆದರೆ ಇವರು ಏನು ಡಯಟ್ ಮಾಡಿದ್ರು ದಪ್ಪ ಆಗ್ಬಿಡ್ತಾರೆ. ಅದರಿಂದ ದಪ್ಪ ಆಗೋ ಚಾನ್ಸ್ ಒಂದು 70% ಇದ್ದೇ ಇರ್ತದೆ, 60-70%. ಸಣ್ಣ ಇದ್ದವ್ರು ಸ್ವಲ್ಪ ಸೇಫ್. ದಪ್ಪ ಇರೋರಂತೂ ಫಿಸಿಕಲ್ ಎಕ್ಸಸೈಸ್ ಖಂಡಿತವಾಗ್ಲೂ ಮಸ್ಟ್, ಯೋಗ ಮೆಡಿಟೇಷನ್ ಇದೆಲ್ಲ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಅದರಲ್ಲಿ ಅಬ್ಡಮನ್, ಲೇಡೀಸ್ ಎಲ್ಲ ಆದರೆ ಯೂಟ್ರಸ್ಸು, ಗಂಡು ಮಕ್ಕಳಾದರೆ ಪೋಸ್ಟ್ ರೇಟು ಇದೆಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ರಿಲೇಟೆಡ್, ಯೂರಿನರಿ ರಿಲೇಟೆಡು, ಅಬ್ಡಮನ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಅಡ್ವೆಂಚರಸ್ ಆಗಿ 2 ವೀಲರ್ 4 ವೀಲರ್ ಎಲ್ಲ ಓಡಿಸಿದ್ರೆ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇದೆ, ಸರ್ಜರೀಸ್ ಆಗೋ ಚಾನ್ಸ್ ಇದೆ. ಸ್ವಲ್ಪ ಕೇರ್ ತೊಗೊಳ್ಳಿ. ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಳ್ಳಿ, ಆರಾಮಾಗಿ ವಾಲ್ವೋ ಬಸ್ಸಲ್ಲಿ ಹೋಗಿ, ಆರಾಮಾಗಿ ಟ್ರೈನಲ್ಲಿ ಹೋಗಿ, ಫ್ಲೈಟಲ್ಲಿ ಹೋಗಿ, ಇದು ಬೆಸ್ಟ್. ಸೊ ಇದು ಮಾಡಿಕೊಂಡ್ರೆ ಒಳ್ಳೇದು. ಇದರಿಂದ ಹೊರಬರೋದಕ್ಕೆ ಏನಾದರೂ ಒಳ್ಳೆ ಉಪಾಯ ಹೇಳಿ ಗುರುಜಿ, ಅದೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ. ವೆರಿ ಸಿಂಪಲ್, ನವಗ್ರಹಗಳ ದೇವಸ್ಥಾನ. ಈ ಗುರು ಬದಲಾವಣೆಗೆ ನಾನು ಹೇಳಿರೋದೆಲ್ಲ ನವಗ್ರಹದ ದೇವಸ್ಥಾನನೇ. ಓಕೆ, ನವಗ್ರಹದ ದೇವಸ್ಥಾನದ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಅರ್ಚನೆ, ನಿಮ್ಮ ಹೆಸರಲ್ಲಿ ನಿಮ್ಮ ಫ್ಯಾಮಿಲಿ ಗೋತ್ರದ ಹೆಸರಲ್ಲೆಲ್ಲ ಅರ್ಚನೆ ಪೂಜೆ ಮಾಡ್ಕೊಂಡು ಬನ್ನಿ. ಅರ್ಚನೆ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಒಂದು 10-15 ನಿಮಿಷ ಸಾಕು. ಇನ್ನೊಂದು 15 ನಿಮಿಷ ಸೇರಿ ಆ ಗ್ರಹದ ಹತ್ರ ಕುಳಿತು ಧ್ಯಾನ ಮಾಡಿ. ಗುರುಗ್ರಹದ ಹತ್ರ ಕುಳಿತಿಂದ್ರೆ ಗುರುಗ್ರಹ ನಾನು ಒಳ್ಳೇದು ಮಾಡಲಿ, ಶುಕ್ರಗ್ರಹದ ದೇವಸ್ಥಾನದಲ್ಲಿ ಕುಳಿತರೆ ಶುಕ್ರಗ್ರಹ ಒಳ್ಳೇದು ಮಾಡಿ ಅಂತ ಒಂದು 15 ನಿಮಿಷ ಧ್ಯಾನ ಮಾಡಿ ಬನ್ನಿ. ಅದರಲ್ಲಿ ಹೆಚ್ಚಾಗಿ ನೀವು ಬಂದು ನಿಮಗೆ ಸ್ವಲ್ಪ ತೊಂದರೆ ಅಂತ ಈ ಕೊಡೋದು ಬಂದು ರಾಹು, 5ನೇ ಮನೇಲಿ ರಾಹು, ಅದನ್ನು ತಿರುನಾಗೇಶ್ವರ ಅಂತ ಹೇಳ್ತೀವಿ, ರಾಹು ಸ್ಥಳ ಅಲ್ಲಿ. ಆಮೇಲೆ ತಿರುನಲ್ಲಾರ್ ಅಂತ ಶನೀಶ್ವರ, ಆಮೇಲೆ ಮಂಗಳ ಗ್ರಹದ ದೇವಸ್ಥಾನ ವೈದ್ಯೇಶ್ವರನ್ ಕೋವಿಲ್, ಆಮೇಲೆ ಸೂರ್ಯ ಗ್ರಹದ ದೇವಸ್ಥಾನ ಸೂರ್ಯನಾರ್ದ ಕೋಯಿಲ್ ಅಂತ ಹೇಳ್ತಾರೆ, ಸೂರ್ಯನ ದೇವಸ್ಥಾನ. ಆಮೇಲೆ ಚಂದ್ರ, ಆಗ ಚಂದ್ರ, ರಾಹು, ಶನಿ, ಕುಜ
ಸೂರ್ಯ, ಈ 5 ಗ್ರಹಗಳ ದೇವಸ್ಥಾನದಲ್ಲಿ ಮಾತ್ರ ಸಾಧ್ಯವಾದರೆ ಅಭಿಷೇಕಕ್ಕೆ ಕೊಟ್ಟು, ಓಕೆ, ಒಂದು ಅಭಿಷೇಕಕ್ಕೆ ನೀವು ಕೊಟ್ಟಂದ್ರೆ ಹತ್ತತ್ರ ಒಂದು 1 ಅವರ್ ಸ್ಪೆಂಡ್ ಮಾಡಿಬಿಡ್ಬೋದು. ಇಲ್ಲ ಅಂದ್ರೆ 1 ಅವರ್ ಸ್ಪೆಂಡ್ ಮಾಡಿ ಒಂದು 3/4 ಗಂಟೆ ಆದರೂ ಕುಳಿತು ಧ್ಯಾನ ಮಾಡಿ ಬನ್ನಿ. ಭಾರಿ ಒಳ್ಳೇದಾಗುತ್ತೆ ಅಭಿಷೇಕಕ್ಕೆ. ಅವತ್ತು ನಿಮಗೆ ಕೊಡೋಕ್ಕೆ ಅವತ್ತೇ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ಅಭಿಷೇಕಕ್ಕೆ ಕೊಟ್ಟುಬಿಟ್ಟು ಬಂದ್ಬಿಡಿ ಅಲ್ಲಿಗೆ. ಅವ್ರು ಪ್ರಸಾದ ಕಳಿಸ್ತಾರೆ ನಿಮ್ಮ ಹೆಸರಲ್ಲಿ ಮಾಡಿ, ಅದಾದರೂ ಮಾಡಿ. ಆಮೇಲೆ ನವಗ್ರಹ ಮಂತ್ರವನ್ನು ಯಾವತ್ತು ಬಿಡದೆ ಜಪ, ನೀವೇನೇನು ಮಂತ್ರ ಜಪ ಅನುಷ್ಠಾನದಲ್ಲಿ ಇಟ್ಟಿರ್ತೀರೋ ಮಾಡ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಅದನ್ನು ಜಪ ಮಾಡಿನೇ ಈಚೆ ಹೊರಡಿ. ಅದರ ಜೊತೆಗೆ 5 ಗ್ರಹಗಳು ಹೇಳಿದ್ನಲ್ಲ, ಸೂರ್ಯ, ಮಂಗಳ, ಶನಿ, ಚಂದ್ರ, ರಾಹು, ಈ 5 ಗ್ರಹಗಳದ್ದಕ್ಕೂ ಗೂಗಲಲ್ಲಿ ಸರ್ಚ್ ಮಾಡಿ ಬೀಜಾಕ್ಷರ ಮಂತ್ರಗಳು, ಈ ಗ್ರಹದ್ದು ಬೀಜಾಕ್ಷರ ಮಂತ್ರಗಳು. ಆ ಬೀಜಾಕ್ಷರ ಮಂತ್ರಗಳನ್ನ ರೆಗ್ಯುಲರಾಗಿ ಜಪ ಮಾಡಿ. ಆವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರ ಆರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.